ವಿಶ್ವ, ಯಾಕೆ ಇಷ್ಟ ಸಲ ಫೋನ್ ಮಾಡ್ತಿದ್ಯಾ? ಭಾರ್ಗವ್ 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 ಆಕ್ಸಿಡೆಂಟ್, ಸಿಹಿ ಆಕ್ಸಿಡೆಂಟ್ ಆಗಿದೆ ಅಂತೆ. ಸಿಹಿ ಭಾರ್ಗವ್. ಏನ? ಸಿಹಿ ಆಕ್ಸಿಡೆಂಟಾ? ಭಾರ್ಗವ್ ಆಮೇಲೆ ಸೀತಂಗೂ ಏನೋ ಸೀರಿಯಸ್ ಆಗಿದೆಯಂತೆ. ಅವಳು ಅನ್ಕಾನ್ಶಿಯಸ್, ಅವಳಿಗೂ ಪ್ರಜ್ಞೆ ಇಲ್ವಂತೆ ಭಾರ್ಗವ್. ಸೀತಾ ಅನ್ಕಾನ್ಶಿಯಸ್? ಏನ್ ಹೇಳ್ತಿದ್ಯಾ ವಿಶ್ವ? ವಿಶ್ವ, ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ. ಇಲ್ಲ ಭಾರ್ಗವ್, ನಿಜ ಭಾರ್ಗವ್. ನಾನು ಈಗಲೇ ಬರ್ತೀನಿ. ಸೀತಾ, ನನ್ನ ಹತ್ರ ಅಮ್ಮ ಮಗಳು ಆಟ ಆಡಕ್ ಬಂದ್ರಲ್ಲ. ಸಿಹಿ ಪುಟ್ಟ, ನೀನ್ ಮೇಲಕ್ಕೆ ಹೋಗಿರು, ನಿಮ್ಮಮ್ಮ ಹಿಂದೆನೇ ಬರ್ತಾಳೆ. ಮಗ, ಯಾಕೋ ಹೀಗೆ ಮಾಡ್ತಿದ್ಯಾ? ನಂಗೆ ಅವಳನ್ನ ಈ ರೀತಿ ನೋಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಶೋಕ. ಇವತ್ತು ನಾವು ಸೀತನ್ ಮನೆಗೆ ಹೋದ್ರೆ ಅವ್ರಿಗೆಷ್ಟು ಆಶ್ಚರ್ಯ ಆಗ್ಬೋದಲ್ವಾ? ಎಷ್ಟಾದ್ರೂ ನಾವು ಸಿಹಿ ಅಜ್ಜಿ ತಾತ ತಾನೆ, ಅವ್ರಿಗೆ ಆಶ್ಚರ್ಯ ಪಡಿಸೋದ್ರಲ್ಲಿ ನಾವು ಅಷ್ಟೇ ಜಾಣರು. ನಾವಿಬ್ರು ಅವ್ರ ಮನೆಗೆ ಹೋದ್ರೆ ನಮ್ ಬಂಗಾರಿಗೆ ಖುಷಿ ಆಗ್ಬಿಡುತ್ತೆ. ಸೀತನ್ಗೂ ಅಷ್ಟೇ ಖುಷಿ ಆಗತ್ತೆ ಶಾಂತ. ಹೌದು ರೀ, ಇವತ್ ಸೀತನ್ ಹುಡ್ದಬ್ಬ ಅಲ್ವಾ, ಆಶೀರ್ವಾದ ಮಾಡೋಣ ಅಂತ ಫೋನ್ ಮಾಡ್ದೆ, ಯಾಕೋ ಸ್ವಿಚ್ ಆಫೇ ಬರ್ತಾ ಇತ್ತಲ್ಲ. ಹಲೋ, ಯಾರು? ಹಲೋ ತಾತ, ನಾನು ಅಶೋಕ್. ಓ ಅಶೋಕನ, ಹೇಗಿದ್ಯಪ್ಪ? ಚೆನ್ನಾಗಿದ್ಯಾ? ಏನ್ ಸಮಾಚಾರ? ಏನಿಲ್ಲ, ನಾನು ಗಾಡಿ ಕಳಿಸ್ತೀನಿ, ನೀವೊಂದು ಕಡೆ ಬರಬೇಕಾಗತ್ತೆ. ಯಾವ ಕಡೆ? ಅದು ಸಿಹಿ. ಓ, ನಮ್ ಬಂಗಾರಿ ನಾವಿಬ್ರು ಬರ್ಬೇಕು ಅಂತ ಹಠ ಮಾಡ್ತಾ ಇದ್ದಾಳ. ಸಿಹಿ ಯಾವತ್ತೂ ಹಠ ಮಾಡಲ್ಲ ಅಂತ ಹೇಗೆ ಹೇಳಿ ನಿಮ್ಗೆ? ಅದಕ್ಕೇನಂತಪ್ಪ, ಬರ್ತೀವಿ. ಇವತ್ತು ಹೇಗೂ ನಮ್ ಸೀತನ್ ಹುಡ್ದಬ್ಬ ಅಲ್ವಾ, ನಾವು ಅಲ್ಲಿಗೆ ಹೊರಟಿದ್ವಿ. ಜೊತೆಗೆ ನಮ್ ಬಂಗಾರಿ ಹಠ ಮಾಡ್ತಿದ್ದಾಳೆ ಅಂದ್ರೆ ಅವಳ ಜೊತೆ ಇಡೀ ದಿವಸ ಕಾಲ ಕಳೆಯಕ್ಕೆ ನಮಗೂ ಖುಷಿನೇ. ಬಂದೇ ಬರ್ತೀವಪ್ಪ. ಸರಿ, ವಠಾರಕ್ಕೆ ಗಾಡಿ ಕಳಿಸ್ತೀನಿ. ಆಯ್ತಪ್ಪ. ನೋಡಿ, ನಮ್ ಬಂಗಾರಿ ಹಠ ಮಾಡ್ತಿದ್ದಾಳಂತೆ, ಅದಕ್ಕೆ ನಾವಿಬ್ರು ಹೋಗ್ಬೇಕಂತೆ. ಕಾರ್ ಕಳಿಸ್ತಾರಂತೆ. ಹೌದಾ? ಒಳ್ಳೇದೇ ಆಯ್ತು ಬಿಡಿ.
ನನಗಂತೂ ಯಾರನ್ನೂ ಫೇಸ್ ಮಾಡೋದಕ್ಕಾಗಲ್ಲ ಕಣ. ಅಜ್ಜಿ ತಾತ ಬಂದು ನನ್ನ ಬಂಗಾರಿಯಲ್ಲಿ ಏನಾಯ್ತು ಅಂತ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲು. ಮಗ, ಸಿಹಿಗೆ ಹುಷಾರಿಲ್ಲ, ನೀವು ಹೊರಡ್ಬನ್ನಿ ಅಂತ ಹೇಳೋಣ ಅಂತ ಅನ್ಕೊಂಡೆ. ಆದರೆ ಅವ್ರ ಖುಷಿಲಿ ಸಿಹಿ ನೋಡಬೇಕು, ಅವ್ರ ಜೊತೆ ಆಟ ಆಡಬೇಕು ಅಂತ ಹೇಳಿದಾಗ ನನಗೆ ಮಾತೇ ಬರಲಿಲ್ಲ ಕಣ. ಸೂರಿ ಥರನೇ ಅವ್ರಿಗೂ ವಯಸ್ಸಾಗಿದೆ. ಈ ನೋವನ್ನ ಹೇಗೆ ಕಡ್ಕೊತಾರೋ ಏನೋ. ಸಿಹಿ ಅಂತ್ಯಕ್ರಿಯೆಯಲ್ಲಿ ನಮ್ಮ ಮನೆ ಕಡೆಯಿಂದ ನಾವಾದರೂ ಇದ್ದೀವಿ, ಆದರೆ ಸಿಹಿ ಮನೆ ಕಡೆಯಿಂದ ಸೀತಾನೂ ಇಲ್ವಲ್ಲೋ. ಅದಕ್ಕೆ ಅಜ್ಜಿ ತಾತ ಇರಲೇಬೇಕು.